ಇವತ್ತಿನ ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ. ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇದ್ದಂತಹ ಮಹಿಳೆಯರಿಗೆ 3,000 ರೂಪಾಯಿ ಕೊಡುತ್ತಾರಂತೆ ಮೋದಿ ಸರ್ಕಾರದಿಂದ. ಸಾಕಷ್ಟು ಮಹಿಳೆಯರು ಪೋಸ್ಟ್ ಆಫೀಸ್ ಎದುರು ಕ್ಯೂ ನಿಂತಿದ್ದಾರೆ. ಎಷ್ಟು ಜನ ತುಂಬ ದಿನಗಳಿಂದ ಮೋದಿ ಸರ್ಕಾರದಿಂದ 3,000 ರೂಪಾಯಿ ದುಡ್ಡು ಕೊಡುತ್ತಾರಂತ. ಅದು ಯಾವುದು ಯೋಜನೆ? ಎಲ್ಲ ಮಹಿಳೆಯರಿಗೆ ಕೊಡುತ್ತಾರಾ? ಯಾಕೆ ಕೊಡುತ್ತಿದ್ದಾರೆ? ಹಾಗಾದರೆ ನಾವು ಕೂಡ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಬಹುದಾ? ಅಲ್ಲಿ ನಮಗೆ ಈಗಾಗಲೇ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇದೆ, ನಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ, ಈ ರೀತಿಯಾಗಿ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ಇದು ನಿಜನಾ ಸುಳ್ಳ ಎಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಇದು ಮಾತ್ರವಲ್ಲ, ನೀವು ಪೋಸ್ಟ್ ಆಫೀಸ್ನಲ್ಲಿ ನೀವು ಪ್ರತಿ ತಿಂಗಳು ಕೇವಲ 25 ರೂಪಾಯಿ ಕಟ್ಟಿಕೊಂಡು ಹೋದರೆ ನಿಮಗಳಿಗೆ 10 ಲಕ್ಷ ರೂಪಾಯಿ ವಿಮೆ ಸಿಗುತ್ತೆ, 10 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ ಅಂತ ಕೇಂದ್ರ ಸರ್ಕಾರದಿಂದಲೇ ಪೋಸ್ಟ್ ಆಫೀಸ್ನಲ್ಲಿ ಒಂದು ಯೋಜನೆಯನ್ನು ಕಳುಹಿಸಿದೆ ಸರ್ಕಾರ. ಅದರ ಬಗ್ಗೆನೇ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. 25 ರೂಪಾಯಿ ಯಾರೆಲ್ಲ ಕಟ್ಟಬೇಕು, ಯಾವಾಗ ಕಟ್ಟಬೇಕು, 10 ಲಕ್ಷ ರೂಪಾಯಿ ಯಾವಾಗ ಸಿಗುತ್ತೆ, ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡುತ್ತೇನೆ. ಮಧ್ಯದಲ್ಲಿ ಸ್ಕಿಪ್ ಮಾಡದೆಯೇ ಕೊನೆ ತನಕ ನೋಡಿ. ಅರ್ಧ ನೋಡಿದರೆ ಏನು ವಿಷಯ ಗೊತ್ತಾಗುವುದಿಲ್ಲ. ಈ ವಿಡಿಯೋ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮೊದಲನೆಯದಾಗಿ ಪ್ರತಿ ತಿಂಗಳು 25 ರೂಪಾಯಿಯಲ್ಲಿ ನಿಮಗೆ 10 ಲಕ್ಷ ರೂಪಾಯಿ ಸಿಗುವುದೆಲ್ಲ ಖಂಡಿತವಾಗಿಯೂ ಇದು ಒಂದು ಬಂಪರ್ ಕೊಡುಗೆ ಅಂತಾನೆ ಹೇಳಬಹುದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಈ ಯೋಜನೆಗೆ ಸೇರಬಹುದು. ಪ್ರತಿ ತಿಂಗಳು 25 ರೂಪಾಯಿ ಕಟ್ಟಿದರೆ ನಿಮಗೆ ಯಾವ ರೀತಿ 10 ಲಕ್ಷ ಸಿಗುತ್ತೆ ಅಂತ ನೋಡೋಣ. ಮತ್ತೆ 3,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡುತ್ತಾರಾ ಅಲ್ಲವಾ ಅದರ ಬಗ್ಗೆಯೂ ತಿಳಿಸಿಕೊಡುತ್ತೇನೆ. ಹಾಗಾದರೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಯಾವ ರೀತಿ 25 ರೂಪಾಯಿ ಕಟ್ಟಬೇಕು, ಏನು ಎತ್ತ ಅಂತ ಯೋಜನೆ ಹೆಸರು ಯಾರಿಗೆಲ್ಲ ಕೊಡುತ್ತಾರಂತ ನೀವು ಕೇಳಿದಾದರೆ ಇದು ಒಂದು ಲೈಫ್ ಇನ್ಶೂರೆನ್ಸ್ ಅಂದರೆ ಹೆಲ್ತ್ ಇನ್ಶೂರೆನ್ಸ್. ಇದು ಕೇಂದ್ರ ಸರ್ಕಾರದಿಂದಲೇ ಪೋಸ್ಟ್ ಆಫೀಸಿಗೆ ಕಟ್ಟಿರುವಂಥದ್ದು. ಹೀಗೆ ಅಂದರೆ ವರ್ಷಕ್ಕೆ 299 ರೂಪಾಯಿ ಒಂದು ಸ್ಕೀಮ್ ಇರುತ್ತೆ. ಹಾಗೆಯೇ ಒಂದು ವರ್ಷಕ್ಕೆ 399 ರೂಪಾಯಿ ಅಂತಾನು ಸ್ಕೀಮ್ ಇರುತ್ತೆ. 2 ಸ್ಕೀಮ್ ಇದೆ. ನೀವು 299 ರೂಪಾಯಿ ಅದಕ್ಕೂ ಸೇರಬಹುದು ಅಥವಾ 399 ರೂಪಾಯಿ ಸ್ಕೀಮ್ಗೂ ಸೇರಬಹುದು. ನೀವು 299 ರೂಪಾಯಿಯದು ತಗೊಳ್ಳುತ್ತಿದ್ದರೆ ನೀವು ಪೋಸ್ಟ್ ಆಫೀಸ್ನಲ್ಲಿ 25 ರೂಪಾಯಿ ಕಟ್ಟಬೇಕಾಗುತ್ತದೆ. ನಿಮ್ಮ ಅಕೌಂಟ್ನಲ್ಲಿ ಇದ್ದರೆ ಡೈರೆಕ್ಟಾಗಿ ಪೋಸ್ಟ್ ಆಫೀಸ್ನ ಅಕೌಂಟ್ಗೆ ಕಟ್ ಆಗುತ್ತೆ. ನೀವು ಏನು ಹೋಗಿ ಪ್ರತಿ ತಿಂಗಳು 25 ರೂಪಾಯಿ ಕಟ್ಟಬೇಕು ಅಂತ ಇಲ್ಲ, ಅದು ಅಕೌಂಟ್ನಿಂದಲೇ ಕಟ್ ಆಗುತ್ತದೆ. ನೀವು 399 ರೂಪಾಯಿ ಸ್ಕೀಮ್ ಸೇರಿದರೆ ಅದರಲ್ಲಿ 34 ರೂಪಾಯಿ ಕಟ್ಟಾಗುತ್ತದೆ. ಕೇವಲ 34 ರೂಪಾಯಿ ಕಟ್ಟಾಗುತ್ತದೆ ಪ್ರತಿ ತಿಂಗಳು. ಇದಕ್ಕೆ ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ, ಎರಡಲ್ಲಿ ನಿಮಗೆ ಏನು ಉಪಯೋಗವಾಗುತ್ತೆ ಪೋಸ್ಟ್ ಆಫೀಸ್ನಲ್ಲಿ ಮಾಡಿಸಿದರೆ ಅಂತ ನೀವು ಕೇಳುವುದಾದರೆ, ಈಗ ಒಂದು 299 ರೂಪಾಯಿ ಸ್ಕೀಮ್ಗೆ ಸೇರಿದರೆ ಪ್ರತಿ ತಿಂಗಳು 25 ರೂಪಾಯಿ ಆಗುತ್ತದೆ. ಇದರಲ್ಲಿ ನಿಮಗೆ ಅವರು ಒಂದು ಬಾಂಡ್ ಕೊಡುತ್ತಾರೆ. ಈ ಒಂದು ಇನ್ಶೂರೆನ್ಸ್ ಪಾಲಿಸಿಗೆ ಅಪ್ಲಿಕೇಶನ್ ಹಾಕಿದಾಗ ಬಾಂಡ್ ಕೊಡುತ್ತಾರೆ. ಅದು ಹೆಲ್ತ್ ಇನ್ಶೂರೆನ್ಸ್ ಬಾಂಡ್ ಅಂತ ಕೇಳಿಬಿಟ್ಟು ಯಾರು ಈ ಒಂದು ಸ್ಕೀಮಿಗೆ ಅಪ್ಲೈ ಮಾಡುತ್ತಿದ್ದೀರೋ ಅವರಿಗೆ 18 ವರ್ಷ ಮೇಲ್ಪಟ್ಟವರಿಗೆ ಬೇಕು, 65 ವರ್ಷದ ಒಳಗಿರುವ ಬೇಕು. ಆ ರೀತಿ ಇರುವ ಮಹಿಳೆಯರು ಅಪ್ಲೈ ಮಾಡಬಹುದು, ಗಂಡಸರು ಕೂಡ ಅಪ್ಲೈ ಮಾಡಬಹುದು. ಇದರಿಂದ ನಿಮಗೆ ಏನು ಉಪಯೋಗ ಎಂದರೆ, ಏನಾದರೂ ಆಕ್ಸಿಡೆಂಟ್ ಆದರೆ ಅಥವಾ ಇವತ್ತು ಇದ್ದರೂ ನಾಳೆ ಇರುವುದಿಲ್ಲ, ನಾವು ಎಲ್ಲರೂ ದುಡಿಯುವುದು ಯಾರಿಗೋಸ್ಕರ? ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ, ಅಥವಾ ಹೆಂಡತಿ ದುಡಿಯುವುದಾದರೆ ಗಂಡ ಮಕ್ಕಳಿಗೋಸ್ಕರ. ಮನೆಯ ಸದಸ್ಯರು ಎಲ್ಲರೂ ಚೆನ್ನಾಗಿರಬೇಕಂತ ನಮ್ಮ ದುಡಿಯುತ್ತಾ ಇರುತ್ತೇವೆ. ಇಲ್ಲಿ ಆಕ್ಸಿಡೆಂಟ್ ಏನಾದರೂ ಆಯಿತು ಎಂದರೆ ನೀವು ಏನಾದರೂ ಪ್ರತಿ ತಿಂಗಳು 25 ರೂಪಾಯಿ ಕಟ್ಟಿ ಈ ಇನ್ಶೂರೆನ್ಸ್ ಮಾಡಿಸಿದರೆ ಅಂದರೆ ಅವರ ಕುಟುಂಬದಲ್ಲಿ ಏನಾದರೂ ಆಕ್ಸಿಡೆಂಟ್ ಆಯಿತು ಎಂದರೆ ಅವರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ವಿಮೆ
ವಿಮೆಯನ್ನು ಪೋಸ್ಟ್ ಆಫೀಸ್ ಅವರ ಮನೆಗೆ ತಲುಪಿಸುತ್ತಾರೆ. ಅಥವಾ ಆಕ್ಸಿಡೆಂಟ್ ಆಗಿ ಕಾಲುಗಳಿಗೆ ಬಲವನ್ನು ಕಳೆದುಕೊಟ್ಟು ಮನೆಯಲ್ಲೇ ಇದ್ದರೂ ಕೂಡ ಅವರಿಗೆ ಕೂಡ 10 ಲಕ್ಷ ರೂಪಾಯಿ ವಿಮೆ ಸಿಗುತ್ತೆ. ಅಥವಾ ಆಕ್ಸಿಡೆಂಟ್ ಆದ ವ್ಯಕ್ತಿಗಳಿಗೆ ಒಂದು ವೇಳೆ ಹಾಸ್ಪಿಟಲ್ ಇದ್ದರೂ ಕೂಡ ಅವರಿಗೆ 60,000 ತನಕ ಇನ್ಶೂರೆನ್ಸ್ ಸಿಗುತ್ತದೆ. ಅದಕ್ಕಿಂತ ಜಾಸ್ತಿ ಆದರೂ ಅವರವರು ನೋಡಿಕೊಳ್ಳಬೇಕು. ಇದು ಎಷ್ಟು 299 ರೂಪಾಯಿಯದ್ದು. ಇನ್ನು 399 ರೂಪಾಯಿ ಸೇರಿದರೆ ಇದರಲ್ಲಿ ಕೂಡ 10 ಲಕ್ಷ ವಿಮೆ ಸಿಗುತ್ತೆ. ಈ ಪಾಲಿಸಿ 2 ಬೆನಿಫಿಟ್ ಇರುತ್ತೆ. ಇದರಲ್ಲಿ ವ್ಯಕ್ತಿ ಮೃತಪಟ್ಟಕ್ಕೆ ಅವರ ನಾಮಿನಿಗೆ 10 ಲಕ್ಷ ರೂಪಾಯಿ ವಿಮೆ ಸಿಗುತ್ತೆ ಮತ್ತು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ 1 ಲಕ್ಷ ರೂಪಾಯಿ ಸಿಗುತ್ತೆ. ಇದಲ್ಲದೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಲ್ಲಿ ಇರುವಾಗ ಖರ್ಚಿಗೆ ಅಂತ 1,000 ರೂಪಾಯಿ ಕೂಡ ಪೋಸ್ಟ್ ಆಫೀಸ್ನಿಂದ ಸಿಗುತ್ತೆ. ಎಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the new video.